ದಯವಿಟ್ಟು ಪರ್ಮಿಷನ್ ಕೊಡಿ, ಒಳಗಡೆ ಊಟ ಕೊಡೋದಕ್ಕೆ, ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ. ಅದಕ್ಕೆ ಏನೇನ್ ಬೇಕೋ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ವಿ. ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ಉಸ್ತುವಾರಿ ಸಚಿವರು ಮತ್ತು ನನ್ನ ಶಾಸಕರು ಮಾಡ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಇವತ್ತು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರಿ ಮಹಿಳೆಯರ ಕಾಲೇಜಿನಲ್ಲಿ ಈಗಾಗಲೇ ನಾವು ಊಟ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು 3-4 ತಿಂಗಳಿಂದ ಈ ವ್ಯವಸ್ಥೆ ಮಾಡಿದ್ದೀವಿ. ಅದರಂತೆ ಮಕ್ಕಳು ಸಹ ಮಧ್ಯಾಹ್ನದ ಹೆಣ್ಮಕ್ಳು ಸುಮಾರು 600-700 ಜನ ಹೆಣ್ಮಕ್ಳು ಊಟ ಮಾಡುವಂತ ವ್ಯವಸ್ಥೆ ಆಗಿದೆ. ಈಗ ಮೊನ್ನೆ ಒಂದು 15 ದಿವಸ 1 ತಿಂಗಳ ಕಾಲ ಎಕ್ಸಾಮ್ ನಡೀತಾ ಇದ್ದಿದ್ದರಿಂದ ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಸಹ ಈ ಸಮಯದಲ್ಲಿ ಏನು ಊಟ ಬೇಕಾಗಲ್ಲ ಅಂತ ಹೇಳಿದ್ರು. ಯಾಕಂತಂದ್ರೆ ಮಧ್ಯಾಹ್ನದ ಸುತ್ತೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದೋಗಿ ಅವ್ರು ಹೋಗ್ತಾ ಇದ್ರು, ಈಗ ಮನೆಗೆ ತಲುಪ್ತಾ ಇದ್ರು. ಅದಕ್ಕೋಸ್ಕರ ಊಟ ಕೊಡೋ ವ್ಯವಸ್ಥೆಯನ್ನ ತಾತ್ಕಾಲಿಕ ನಿಲ್ಲಿಸಿದ್ವಿ. ಮತ್ತೆ ನಿನ್ನೆಯಿಂದ ಮತ್ತೆ ಊಟ ಕೊಡೋ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದೀವಿ. ಈಗಾಗಲೇ ಮಕ್ಕಳು ಊಟ ಮಾಡ್ತಿದ್ದಾರೆ, ಸಂತೋಷದ ವಿಷಯ. ಸಿಬ್ಬಂದಿ ವರ್ಗ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಧನ್ಯವಾದ. ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇರೋದು ಒಂದೇ, ನನ್ನ ಹಿರಿಯರು, ನಮ್ಮ ನಾಯಕರು ಆದಂತಹ ಏನು ನಮ್ಮ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರನ್ ಅವರೇ, ನನ್ನ ಸ್ನೇಹಿತರು, ನನ್ನ ಸಹೋದರ ಸಮಾನರು ಆದಂತಹ ನನ್ನ ಕ್ಷೇತ್ರದ ಶಾಸಕರು ಆದಂತಹ ಪ್ರದೀಪ್ ಈಶ್ವರ್ ಅವರೇ, ಈಗಾಗಲೇ ಇಷ್ಟು ದಿವಸದಿಂದ ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮದು ಸಹ ಅದಾದ್ಮೇಲೆ ಏನೇ ಆಗಿರ್ಬೋದು, ಮೊದಲಲ್ಲಿ ಒಂದು ಗಲಿಬಿಲಿ ಆಗಿರ್ಬೋದು ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ವಾಟ್ ಎವರ್ ಏನಾಯ್ತು ಅದೆಲ್ಲ ಆಗಿದ್ದಾದ್ಮೇಲೆ ಮಕ್ಕಳು ಊಟ ಮಾಡೋದಕ್ಕೆ ತಾವು ಸಹ ಎಲ್ಲರೂ ಸಹ ಇದನ್ನ ನಿಜಕ್ಕೂ ಖುಷಿಯಿಂದ ಸ್ವಾಗತಿಸಿದಿರ. ನಂಗೂ ಪರ್ಸನಲ್ ಆಗಿ ಸಿಕ್ಕಿದಾಗ ತಾವು ಇದನ್ನ ಅಭಿನಂದಿಸಿದಿರ. ಏನಾಯ್ತು ಏನಿಲ್ಲ ಅನ್ನೋದಕ್ಕಿಂತ ಈಗ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇರೋದು, ಸರ್ಕಾರ ತಾವು ಈಗ ನೋಡಿ, ಈಗ ಆಲ್ರೆಡಿ ನಾವು ಈಗ ಪರ್ಮಿಷನ್ಗೋಸ್ಕರ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಿದ್ವಿ. ಇದ್ರ ಪ್ರೋಸೆಸ್ ಏನೇನಾಗಿದೆ ಇನ್ನೊಂದು ಅಂತ ನಮ್ಗೇನು ಒಂದು ಅಪ್ಡೇಟ್ಸ್ ಇಲ್ಲ. ದಯವಿಟ್ಟು ಮಕ್ಕಳು ನೋಡಿ, ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು, ಸುಡು ಬಿಸಿಲು, ಇಷ್ಟು ದಿವಸ ಏನೋ ಚಳಿಗಾಲ ಇತ್ತು ಮುಗಿದೋಯ್ತು, ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಎಲ್ಲರೂ ಗೊತ್ತಿರೋ ಹಂಗೆ 1 ವಾರದಿಂದ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಸೇರಿ ಇದಕ್ಕೊಂದು ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆಯನ್ನ ನನ್ನ ಉಸ್ತುವಾರಿ ಸಚಿವರು ಮತ್ತು ನನ್ನ ಶಾಸಕರು ಮಾಡ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಇವತ್ತು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂತಹ ಒಂದು ವಾತಾವರಣದಲ್ಲಿ ಊಟ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ. ಒಂದು ಆರೋಗ್ಯಯುತವಾದಂತಹ ಒಂದು ಊಟವನ್ನು ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ. ನೀವು ದಯವಿಟ್ಟು ಪರ್ಮಿಷನ್ ಕೊಡಿ, ಒಳಗಡೆ ಊಟ ಕೊಡೋದಕ್ಕೆ, ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ. ಅದಕ್ಕೆ ಏನೇನ್ ಬೇಕೋ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ವಿ. ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಯಪೂರ್ವಕವಾಗಿ ತಮ್ಮನ್ನ ಕೇಳ್ಕೊತಾ ಇದ್ದೀನಿ. ಈ ಮೂಲಕ